ನಮಸ್ಕಾರ. ಕರ್ನಾಟಕದೊಳಗಡೆ ಈ GP ತಗೋರಿ, HS ತಗೋರಿ, PS ತಗೋರಿ, ಮೂರನೇ ಪೇಪರ್ ಪತ್ರಿಕೆ 3 ಕನ್ನಡ ಭಾಷಾ ಸಾಮರ್ಥ್ಯ, ಭಾಷಾ ಪ್ರಾವೀಣ್ಯತೆ, ಇಂಗ್ಲಿಷ್ ಭಾಷಾ ಪ್ರಾವೀಣ್ಯತೆ ಅಂದ್ರ ಈ ಕನ್ನಡ ಮೀಡಿಯಂ ಹುಡುಗರು ಎಲ್ಲಿ ಹೋಗ್ಬೇಕು? ಅಲ್ರಿ, ಸೋಷಿಯಲ್ ಸೈನ್ಸ್ ಆಗೋರು, ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್ ಟೀಚರ್ ಆಗೋರು ಇಂಗ್ಲಿಷ್ ಭಾಷಾ ಪ್ರಾವೀಣ್ಯತೆ, ಕನ್ನಡ ಭಾಷಾ ಪ್ರಾವೀಣ್ಯತೆ ಎದಕ್ ಬೇಕ? ಉದಾಹರಣೆ ತಗೋರಿ, ಕೇರಳದಾಗ ಈ ಏನು ಡಿಸ್ಕ್ರಿಪ್ಟಿವ್ ಪೇಪರ್ ಅದಾವಂತ ನೀವು ಅನ್ಕೊಂತೀರ್ನ? ತೆಲಂಗಾಣದಾಗ ಶಿಕ್ಷಕ ನೇಮಕಾತಿಗಳು ಅದಾವ ಅನ್ಕೊಂತೀರ್ನ? ಇಲ್ಲ. ಸೊ ಇವತ್ತಿನ ದಿನ ನಾನು ಕಂಪ್ಲೀಟ್ ಆಗಿ ಯಾಕ ಮೂರನೇ ಪೇಪರ್ ಕನ್ನಡ ಭಾಷಾ ಏನು ಪ್ರಾವೀಣ್ಯತೆ ಮತ್ತು ಇಂಗ್ಲಿಷ್ ಭಾಷಾ ಪ್ರಾವೀಣ್ಯತೆ ಯಾಕೆ ಇರಬಾರ್ದು ಅನ್ನೋದನ್ನ ಇವತ್ ನಿಮಗ್ ನಾನು ಹೇಳಾಕ್ ಬಂದೇನೆ. ಅದ್ರ ಜೊತೆಗೆ ಇವತ್ ನಾನು ಮತ್ತೆ ನನ್ನ ಒಂದ್ 3-4 ಮಂದಿ ನಮ್ಮ ಸ್ನೇಹಿತರು ಎಲ್ರು ಕೂಡಿ ನಾವ್ ಇವತ್ತಿನ ದಿನ ಏನು ಸರ್ಕಾರದ ಶಿಕ್ಷಣ ಇಲಾಖೆಯ ಏನು ಅಪರ ಮುಖ್ಯ ಕಾರ್ಯದರ್ಶಿಗೆ ಒಂದು ಪತ್ರ ಕೂಡ ಬರ್ದೇವ್ರಿ. ನಮಗ ನೀವ ಏನು ಕನ್ನಡ ಮತ್ತು ಇಂಗ್ಲಿಷ್ ಏನು ಭಾಷಾ ಪ್ರಾವೀಣ್ಯತೆ ಪತ್ರಿಕೆ 3ನ್ನ 100 ಅಂಕಕ್ಕೆ ಏನ್ ಡಿಸ್ಕ್ರಿಪ್ಟಿವ್ ಬರ್ಯಾಕ್ ಹೊಂಟಿರಲಿಲ್ಲ, ದಯವಿಟ್ಟು ಅದನ್ನ ತೆಗೀರಿ ಅಂತಂದ ನಾವು ಪತ್ರವನ್ನ ಈಗಾಗಲೇ ಶಿಕ್ಷಣ ಇಲಾಖೆ ಕಳಿಸಿದೇವಿ. ಅದರ ಒಂದು ಭಾವಚಿತ್ರವನ್ನ ಕೂಡ ತಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಹಾಗಾದ್ರೆ ಇಲ್ಲಿ ಯಾಕೆ ಮೂರನೇ ಪೇಪರ್ ನಮ್ ಎಲ್ಲಾ ಆಕಾಂಕ್ಷಿಗಳಿಗೆ ಅಡ್ಡಿ ಆಗೈತಿ ಅನ್ನೋದು ಬಹಳ ಅರ್ಥ ಮಾಡ್ಕೋಬೇಕು ನಾವು. ಯಾಕಂತಂದ್ರೆ ಫಸ್ಟ್ ಆಫ್ ಆಲ್ ನಾವು ಪೇಪರ್ 1 ಒಳಗೆ GK ಪೇಪರ್ ಎಲ್ಲಾ ಬರಿತೀವಿ, MCQ ಎಲ್ಲ ಇದೆ. ಪೇಪರ್ 2 ಒಳಗಡೆ 50 ಅಂಕ ನಮ್ ಸಬ್ಜೆಕ್ಟ್ ಪೇಪರ್ MCQ ಇದೆ, 100 ಅಂಕದ್ದು ಸಬ್ಜೆಕ್ಟ್ ಪೇಪರ್ ಇದೆ. ಮೂರನೇ ಪೇಪರ್ ಒಳಗಡೆ ಮತ್ತೆ ಬರಿಬೇಕಂತ ಅಂದ್ರ ಒಬ್ಬ ಶಿಕ್ಷಕನಾಗ್ಲಿಕ್ಕೆ ನಾವು 400 ಮಾರ್ಕ್ಸಿಗೆ ಇಷ್ಟೆಲ್ಲ ಓದಿ ಬರಿಬೇಕು. ಓದಿ ಬರಿತೀವಪ್ಪ, ಅದು ಕೂಡ ಸತ್ಯ ಇದೆ. ಬಟ್ ಹಾಗಾದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ಶಿಪ್ ಈ ಎಕ್ಸಾಮ್ಗೆ ಅದ್ರ ಒಳಗಡೆ ಕನ್ನಡ ಮತ್ತು ಇಂಗ್ಲಿಷ್ ಏನು ಪತ್ರಿಕೆಯನ್ನು ಇಟ್ಟಿದ್ದಾರೆ. ಆದ್ರೆ ಅದು ಜಸ್ಟ್ ಕ್ವಾಲಿಫೈ ಪೇಪರ್ ರೀ. ಕ್ವಾಲಿಫೈ ಪೇಪರ್ ಅಂತಂದ್ರೆ ನೀವು ಜಸ್ಟ್ 35 ತಗೊಂಡ್ರೆ ಪಾಸ್, ಅದನ್ನೇನು ಮೆರಿಟ್ ಕನ್ಸಿಡರ್ ಮಾಡಲ್ಲ. ಬಟ್ ನಮ್ಮ ಒಂದು ಇಲಾಖೆಯೊಳಗಡೆ ಏನು ಮೂರನೇ ಪೇಪರ್ ಏನು ಇಟ್ಟಾರಲ್ಲ, ಅದು ನಮ್ಮ ಅಭ್ಯರ್ಥಿಗಳಿಗೆ ನುಂಗಲಾರದ ತುತ್ತಾಗೈತಿ, ಸಹಿಸಿಕೊಳ್ಳಲಾರದ ವಿಷಯ ಆಗ್ಬಿಟ್ಟೈತಿ ಅಂತ. ಎಲ್ಲರ ಬರವಣಿಗೆ ನಾವೇನು ಬರಿತೀವಲ್ಲ, ನಾವು ಬರ್ದಿದ್ದೇನೆ ಅವ್ರು ನಮ್ಮ ಉತ್ತರ ಪತ್ರಿಕೆನ ಚೆಕ್ ಮಾಡ್ತಾರಲ್ಲ, ಅವ್ರು ಒಂದು ಯಾವ ರೀತಿ ಇರ್ತದೆ ಏನಂತ ಗೊತ್ತಾಗಲ್ಲ. ಅಲ್ಲಿ ವಸ್ತುನಿಷ್ಠತೆ ಕಡಿಮೆ ಇರ್ತೈತಿ. ಅಂತಂದ್ರ ಈಗ 1 ಅಂಕದ ಪ್ರಶ್ನೆಗೆ ನಾವು 1 ಪದದೊಳಗಡೆ ಅಥವಾ ನಾವು ಏನು ಬಹು ಆಯ್ಕೆಯ ಪ್ರಶ್ನೆಗೆ ಒಂದು ಆಯ್ಕೆಯನ್ನು ಆಯ್ಕೆ ಮಾಡಿದಾಗ ಅಲ್ಲಿ ನಮಗೆ 1 ಅಂಕ ಸಿಗ್ತದೆ. ಬಟ್ 4 ಅಂಕ 3 ಅಂಕದ ಪ್ರಶ್ನೆಗಳಿಗೆ ನಮ್ಮ ಬರವಣಿಗೆ ಆಧಾರ ಮೇಲೆ, ನಿಮ್ಮ ಬರವಣಿಗೆ ಚೆನ್ನಾಗಿದೆ ಅಂತಂದ್ರೆ ನೀವು ಚೆನ್ನಾಗಿ ಬರ್ದಿದೀಯಾ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಅಂಕ ಕೊಡೋರ್ತಾರೆ. ಮತ್ತೆ ನಿಮ್ಮ ಉತ್ತರ ಪತ್ರಿಕೆಯನ್ನು ತಿದ್ದಾಕತ್ತಾಗ ಅವರ ಒಂದು ಮಾನಸಿಕ ಸ್ಥಿತಿ ಗತಿಗೆ ಮೇಲೆ ನಿಮ್ಮ ಅಂಕವನ್ನು ಕೊಡ್ತಾರೆ. ಉದಾಹರಣೆಗೆ ಮನೆಯೊಳಗೆ ಏನಾದ್ರು ಜಗಳ ಮಾಡ್ಕೊಂಡ್ ಬಂದಿದ್ರೆ ಅಂತ ತಿಳ್ಕೋರಿ, ಮನಸ್ಸು ಸರಿ ಇಲ್ಲ ಅಂತ ಅನ್ಕೋರಿ, ನಿಮ್ಮ ಅಂಕಗಳು ಅಲ್ಲಿ ಹೋದ್ವು ಅಂತ ನಿಮ್ಗೆ ಗೊತ್ತೇ ಇದೆ. ಇದು BA B.Ed ಒಳಗಡೆ ಎಷ್ಟೋ ಜನ ವಿದ್ಯಾರ್ಥಿಗಳು ತಮ್ಮ ಉತ್ತರಗಳನ್ನು ಚೆನ್ನಾಗಿ ಬರೆದಿರ್ತಾರೆ ಉತ್ತರ ಪತ್ರಿಕೆ ಒಳಗಡೆ. ಆದ್ರೆ 1ನೇ ಪೇಪರ್ 2ನೇ ಪೇಪರ್ 1ನೇ ಪೇಜ್ 2ನೇ ಪೇಜ್ ಮಾತ್ರ ಚೆಕ್ ಮಾಡ್ತಾರ, ಮುಂದಿನ ಚೆಕ್ ಮಾಡ್ತಾರ ಗೊತ್ತಿಲ್ಲ, ಆಮೇಲೆ ಅಂಕ ಹಾಕಿಬಿಟ್ಬಿಡ್ತಾರ. ಆಮೇಲೆ ನೀವು ರಿವ್ಯಾಲ್ಯೂಷನ್ ಹಾಕಿದಾಗ ಜಾಸ್ತಿ ಅಂಕಗಳು ಬರ್ತಾವ. ಬಟ್ ಇಲ್ಲಿ ನಾವು 3ನೇ ಪತ್ರಿಕೆಗೆ ಅಥವಾ ನೀವು 2ನೇ ಪತ್ರಿಕೆನ ಅನ್ಕೋರಿ, ಇಲ್ಲ ಸರ್ ನನ್ ಕಡಿಮೆ ಮಾರ್ಕ್ಸ್ ಬಂದಾವ, ನನಗೆ ನೀವು ರಿವ್ಯಾಲ್ಯೂಷನ್ ಮಾಡಿಕೊಡ್ರಿ ಅಂತ ಕೊಡ್ತಾರೆ? ಕೊಡಂಗಿಲ್ಲ. ಇಲ್ಲಿ ರಿವ್ಯಾಲ್ಯೂಷನ್ ಅನ್ನೋ ಕಾನ್ಸೆಪ್ಟ್ ಕೂಡ ಇಲ್ಲ. ಮತ್ ಇನ್ನೊಂದೇನಪ್ಪಾ ಅಂತಂದ್ರೆ ನಾವೇನು ಉತ್ತರ ಪತ್ರಿಕೆಯನ್ನು ಬರಿತೀವಲ್ಲ, ಏನು ಬರವಣಿಗೆ ಏನಿದೆಯಲ್ಲ, ಅದಕ್ಕ ನಮಗ ಏನ್ ಕಾರ್ಬನ್ ಕಾಪಿ ಕೊಡ್ತಾರನ? ಇಲ್ಲ. ಸೊ ಇದರಿಂದ ಏನ್ ಗೊತ್ತಾಕೈತಿ ಅಂತಂದ್ರೆ ಪ್ರಾಮಾಣಿಕತೆ ಎನ್ನುವುದು ಹೋಗ್ಬಿಡ್ತದ ಅನ್ನೋದು. ಮತ್ತ ಪ್ರತಿಭಾವಂತ ಅಭ್ಯರ್ಥಿಗಳು ಕೂಡ ಬರವಣಿಗೆಯೊಳಗಡೆ ಮಾಡಿದವ್ರು ಅದಾರ. ಬಟ್ ಈ ಪ್ರತಿಭಾವಂತ ಅಭ್ಯರ್ಥಿಗಳಿಗೆ, ಕೆಲವೊಂದಿಷ್ಟು ಪ್ರತಿಭಾವಂತ ಅಭ್ಯರ್ಥಿಗಳಿಗೆ ಈ ಒಂದು ಆಯ್ಕೆಯಿಂದ ಹೊರ ಇಟ್ಟಂಗ ಆಕೈತಿ ಅನ್ನೋದು ನನ್ನ ಒಂದು ಅಭಿಲಾಷೆ ಮತ್ತು ಅನಿಸಿಕೆ. ಇದ್ರೊಳಗೆ ನಾನು ಇನ್ನೊಂದು ಏನು ನಮೂದನೆ ಮಾಡಿದೀನಿ ಅಂತಂದ್ರ ಈ ಏನು ಪತ್ರದೊಳಗೆ ಅಂತಂದ್ರ, ಈ ಹಿಂದಿನ ಏನು ನೇಮಕಾತಿಗಳಾಗಿದಾವಲ್ಲ, ಆ ನೇಮಕಾತಿಯೊಳಗಡೆ ನಾವೇನ್ ಗಮನಿಸಿದಾಗ ಅಲ್ಲಿ ಏನು ಇನ್ನೊಂದು ಸಮಸ್ಯೆ ಏನಂತಂದ್ರೆ, ನನ್ನ ಬರವಣಿಗೆ ಚೆನ್ನಾಗಿ ಆಗಿದೆ ನಿಜ, ಆದ್ರೆ ಅವ್ರಿಗೆ ಅನ್ಕೊಂಡ್ ರೀತಿ ಒಳಗಡೆ ಬರಿಬೇಕು ಅನ್ನುವಂತ ಕಲ್ಪನೆ ಏನಿದೆ, ಆ ವಿಚಾರ ಏನಿದೆ, ಸೊ ಅದು ಬಹಳ ಸ್ಪಷ್ಟತೆ ಇಲ್ಲ. ಮತ್ತ ಈಗ ನಾವು ಎಷ್ಟು ಜನ ನಾವು TET ಆಸ್ಪಿರೆಂಟ್ಸ್ ಕ್ವಾಲಿಫೈ ಆಗಿವಲ್ರಿ, ಅವ್ರೆಲ್ಲರೂ ನಾವು ಏನ್ ಮಾಡ್ತೀವಿ, CET ಖಂಡಿತವಾಗ್ಲೂ ಬರಿತೀವಲ್ವಾ? ಹಾಗಾದ್ರೆ ಎಲ್ಲಾ ಬರೆದ ಉತ್ತರ ಪತ್ರಿಕೆಯನ್ನ ಚೆಕ್ ಮಾಡ್ಬೇಕಂತಂದ
ಉತ್ತರ ಪತ್ರಿಕೆ ಚೆಕ್ ಮೌಲ್ಯಮಾಪಕರು ಇರ್ತಾರಲ್ಲ ಅವ್ರಿಗೂ ಕೂಡ ಹೊರೆ ಇರ್ತದೆ ಅದು. ಸೊ ಇಲ್ಲಿ ಏನಾಗ್ತದೆ ಅಂತಂದ್ರೆ ನಾವು ಬರೆದಿರುವಂತ ಪ್ರತಿಯೊಂದು ಲೈನ್ ಓದುವಂತ ಸಮಯ ಅವ್ರಿಗೆ ಇರಲ್ಲ. ಸೊ ಓದುವಂತ ಸಮಯ ಇರಲ್ಲ ಅಂತಂದ್ರೆ ನಾವು ಬರೆದಿದ್ದನ್ನ ಅವರು 1 ಪೇಜು 2ನೇ ಪೇಜ್ ನೋಡಿ 3ನೇ ಪೇಜ್ 4ನೇ ಪೇಜ್ ಅಂಕ ಹಾಕ್ತಾರ ಅಂತಂದ್ರೆ ಇದ್ರೊಳಗಡೆ ಸ್ಪಷ್ಟತೆ ಎಲ್ಲಿ ಬರ್ತದೆ ನಾವು ಅಂಕ ಅಂತ. ಮತ್ತೊಂದು ವಿಚಾರ ಏನಂತಂದ್ರೆ ನಿಮ್ಮ ಬರವಣಿಗೆ ಸರಿ ಇದೆ ಚೆನ್ನಾಗಿದೆ ಅಂತಂದ್ರೆ ನಿಮ್ಗೆ ಅಂಕ, ಬರವಣಿಗೆ ಸರಿ ಇಲ್ಲ ಅಂತಂದ್ರೆ ಇಲ್ಲ. ಸೊ ಇದೊಂದು ಇಂಗ್ಲಿಷ್ ಭಾಷಾ ಪ್ರಾವೀಣ್ಯತೆ. ಈಗ ಆಗಲೇ ನಮ್ಗ ಪೇಪರ್ 1 ಒಳಗೆ 25 ಅಂಕದ MCQ ನಮಗ ನೀವು ಇಂಗ್ಲಿಷ್ ಓದಿರೋ ಏನ್ ಇಲ್ಲೋ ಅನ್ನೋದನ್ನ ಚೆಕ್ ಮಾಡಿರ್ತಾರ. ಮತ್ತೆ ನಾವು 3ನೇ ಪೇಪರ್ ಒಳಗಡೆ ಇಂಗ್ಲಿಷ್ ಭಾಷಾ ಪ್ರಾವೀಣ್ಯತೆಯನ್ನ ಮತ್ತೆ ನಾವು ಏನ್ ಮಾಡ್ಬೇಕಾಗಿದೆ, ಸಾಕ್ಷಿ ನಮ್ಗೆ ಚೆನ್ನಾಗಿ ಇಂಗ್ಲಿಷ್ ಬರ್ತೈತೆ ಅಂತ ಪ್ರೂವ್ ಮಾಡ್ಬೇಕಾಗಿದೆ. ಇದೇನ್ ನನ್ಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ನಾನು. ಯಾಕಂತಂದ್ರ ನಾವು ಇಲ್ಲಿ ಶಿಕ್ಷಕರಾಗ್ಲಿಕ್ಕೆ ಹೋಗ್ತಾ ಇದ್ದೀವಿ ವಿನಃ ನಾನು ಕರ್ನಾಟಕದೊಳಗೆ ವಿಶೇಷವಾಗಿ ಸೇವೆ ಮಾಡಕ್ ಹೋಗ್ತಾ ಇದ್ದೀನಿ ವಿನಃ ನನಗೆ ಇಂಗ್ಲಿಷ್ ಪಾಂಡಿತ್ಯ ಇದೆ, ನಾನು ಇಂಗ್ಲಿಷ್ ಪಾಂಡಿತ್ಯ ಇಲ್ಲ ಅಂದ್ರೆ ಹೊರಗೆ ಉಳಿತೀನಿ ಅನ್ನೋದು ಕೇರಳದು, ತಮಿಳ್ನಾಡ್ದು ಮತ್ತೆ ಅದೇ ರೀತಿಯಾಗಿ ಏನು ಆಂಧ್ರ ಪ್ರದೇಶದ ಶಿಕ್ಷಕರ ಒಂದು ಈ ನೇಮಕಾತಿಯೊಳಗಿರುವಂತ ಪರೀಕ್ಷಾ ಪದ್ಧತಿಯನ್ನು ಗಮನಿಸಿದಾಗ ಅಲ್ಲಿ ಬಹು ಆಯ್ಕೆಯ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ವಿಷಯದ ಪ್ರಶ್ನೆ ಪತ್ರಿಕೆ, ಆಯಾ ಸಬ್ಜೆಕ್ಟ್ ಏನು ಪ್ರಶ್ನೆ ಪತ್ರಿಕೆ ಅದು MCQ ಫಾರ್ಮೆಟ್ ಒಳಗೆ ಬಿಟ್ರೆ ಬರವಣಿಗೆ ಫಾರ್ಮೆಟ್ ಒಳಗೆ ಇಲ್ವೇ ಇಲ್ಲ. ಸೊ ಹೀಗಾಗಿ ಅಲ್ಲಿ ಪ್ರತಿಭಾವಂತ ಅಭ್ಯರ್ಥಿಗಳಿಲ್ವಾ? ಕೇರಳ ನಮ್ಮ ದೇಶದೊಳಗಡೆ ನಂಬರ್ 1 ಸಾಕ್ಷರತೆಯನ್ನು ಪಡೆದಿರುವಂತ ರಾಜ್ಯ. ಅಲ್ಲಿ ಶಿಕ್ಷಕರ ಆಯ್ಕೆ ಮಾಡ್ಕೊಳ್ಳುವಾಗ ಈ ಬರವಣಿಗೆ ಅನ್ನೋದು ಇಲ್ಲ. ಸೊ ಹೀಗಾಗಿ ನಾನ್ ಏನ್ ಹೇಳ್ತೀನಿ ಅಂತಂದ್ರೆ, ನಾನು ಏನ್ ಮನವಿ ಮಾಡ್ತೀನಿ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಶಿಕ್ಷಣ ಸಚಿವರಿಗೆ ಮತ್ತು ಅದ್ರ ಜೊತೆಗೆ ಕರ್ನಾಟಕ ಶಿಕ್ಷಣ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗೆ ದಯವಿಟ್ಟು ಈ 3ನೇ ಪೇಪರ್ ಅನ್ನ ದಯವಿಟ್ಟು ತೆಗೀರಿ. ನಮ್ಮ ಶಿಕ್ಷಕಾಂಕ್ಷಿ ಅಭ್ಯರ್ಥಿಗಳಿಗೆ ಒಂದು ನ್ಯಾಯವನ್ನ ಒದಗಿಸಿಕೊಡಿ. ಯಾಕೆಂತಂದ್ರೆ ಕೇವಲ ಇಂಗ್ಲಿಷ್ ಬರೋರಷ್ಟೇ ಶಿಕ್ಷಕರು ಆಗುವುದು ನನ್ನ ಪ್ರಕಾರ ಅಲ್ಲ. ಭಾಷೆ ಅನ್ನೋದು ಒಂದು ಮಾಧ್ಯಮ ಹೊರತು ನಮಗೆ ಅದೇ ಒಂದು ಜೀವ ಆಗ್ಬಾರ್ದು ಅನ್ನೋದು ನನಗೆ ವಿಚಾರ. ನಾವು ನೀರನ್ನ ಗ್ಲಾಸ್ನಲ್ಲಾದ್ರೂ ಕುಡೀಲಿ ಅಥವಾ ನಾವು ನೀರನ್ನ ಒಂದು ಗಂಗಾದೊಳಗಾದ್ರೂ ಕುಡೀಲಿ, ನೀರೇ. ಸೊ ಹಾಗಾದ್ರೆ ನಮ್ಮನ್ನ ಅಳಿಬೇಕಾಗಿರೋದು ಜ್ಞಾನದಿಂದ ಹೊರತು ವಿನಃ ಭಾಷೆಯಿಂದಲ್ಲ. ಭಾಷೆ ಎನ್ನುವುದು ಇಟ್ಸ್ ಜಸ್ಟ್ ಅ ಮೀಡಿಯಂ, ಇಟ್ಸ್ ನಾಟ್ ಅ ಕಂಪ್ಲೀಟ್ ನಾಲೆಜ್ ದಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ನನ್ನ ಇವತ್ತಿನ ಈ ಒಂದು ವಿಷಯದಿಂದ ತಮಗೆಲ್ಲರಿಗೂ ಕೂಡ ಏನ್ ಅನ್ಸಿದೆ ಅದನ್ನ ಕೆಳಗಿನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ದಿನದೊಳಗಡೆ ನಾನು ಇದ್ರ ಬಗ್ಗೆ ಮತ್ತೆ ಬೇರೆ ವಿಷಯದ ಬಗ್ಗೆ ನಾನು ಖಂಡಿತವಾಗ್ಲೂ ಮಾತಾಡ್ತೀನಿ.